ವಾರ್ತೆಗಳ ವಿವರ. ಕಳೆದ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಜಿಲ್ಲೆಯ ಆಯ್ದ ಸ್ಥಳಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ಪ್ರಕೃತಿ ವಿಕೋಪದಿಂದ ಅವಸಾನಗೊಂಡಿದ್ದು, ಈ ಸಂಬಂಧಿತ ಬಾಧಿತ ರೈತರಿಗೆ ಪರಿಹಾರ ಕ್ರಮವಾಗಿ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ಮಾಡುವಂತೆ ಸಲ್ಲಿಸಲಾಗಿದ್ದ ಪ್ರಸ್ತಾವನೆ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಂತ್ರಸ್ತ ರೈತರಿಗೆ ಪರಿಹಾರದ ಮೊತ್ತ ದೊರಕಿಸಿಕೊಡಲು ಜಿಲ್ಲಾಧಿಕಾರಿಗಳು ತಕ್ಷಣದ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಸದ ಬಿ.ವೈ. ರಾಘವೇಂದ್ರ ಅವರು ಸೂಚಿಸಿದರು. ಇಂದು ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಳೆಹಾನಿ ಕುರಿತು ಜಿಲ್ಲಾಡಳಿತ ಈಗಾಗಲೇ ಬಾಧಿತ ರೈತರಿಂದ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ನಿಯಮಾನುಸಾರ ಪರಿಹಾರ ಧನ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. 33% ಮೇಲ್ಪಟ್ಟು ಹಾನಿಗೊಳಗಾದ ತೋಟಗಾರಿಕೆ ಬೆಳೆಗೆ ಪ್ರತಿ ಹೆಕ್ಟೇರ್ ಬೆಳೆಗೆ 22,000 ರೂಪಾಯಿಗಳನ್ನು ಬಿಡುಗಡೆಗೊಳಿಸುವಂತೆಯೂ ಕೋರಿಕೆಯಲ್ಲಿ ಸಲ್ಲಿಸಲಾಗಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿದರು. ಗ್ರಾಮ ಪಂಚಾಯತಿ ವಯಸ್ಸು ಈ ಸತಿ ಮೆಕ್ಕೆಜೋಳ ರೈತರಿಗೆ 35-40 ದಿವಸ ರಿವರಿಗೆ ಮಿನಿಮಮ್ ಬಿಡಬೇಕಂತ ಇರುತ್ತೆ. ಪ್ರಾಣಿ ಇರುತ್ತೆ, ಅಕಸ್ಮಾತ್ ಇರುತ್ತೆ, ಕುಡಿಯೋ ನೀರಿಲ್ಲ, ಕೆನಾಲಿಗೂ ಬಿಟ್ಟಿಲ್ಲ. ನೀವು ಕೆನಾಲಿಗೆ ಜುಲೈ ಫಸ್ಟ್. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ZPCO ಅವರ ನೇತೃತ್ವದಲ್ಲಿ, ನಮ್ಮ ದಿಶಾ ಸಮಿತಿ ಎಲ್ಲ ಗೌರವಿತ ಸದಸ್ಯರ ಒಂದು ನೇತೃತ್ವದಲ್ಲಿ ಒಂದು 4-5 ಇಂಪಾರ್ಟೆಂಟ್ ಇಲಾಖೆಗಳ ಜೊತೆಗೆ ಈಗ ಜರೂರಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆಗಳ ಬಗ್ಗೆ ಸಭೆಯನ್ನ ಮಾಡಿದ್ವಿ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಸಾಕಷ್ಟು ಗಾಳಿ ಮಳೆ ಆಗಿ ಆ ಸಂದರ್ಭದಲ್ಲಿ ಹತ್ತತ್ರ ಒಂದು 600-700 ಮನೆಗಳು ಟೆಂಪ್ರರಿ ಹಾನಿಯಾಗಿದೆ. ಸುಮಾರು 200 ಮನೆಗಿಂತ ಹೆಚ್ಚು ಸಂಪೂರ್ಣವಾಗಿ ಹಾನಿಯಾಗಿದೆ. ಸೊ ಈಗಿನ ಕೂಡ ₹1 ಪರಿಹಾರ ಬಂದಿಲ್ಲ. ಇದು ಒಂದು. ಮತ್ತೆ ಆ ಸಂದರ್ಭದಲ್ಲಿ ಸುಮಾರು ಒಂದು 1,000 ಹೆಕ್ಟೇರ್ಸ್ ಹತ್ರ ಅಡಿಕೆ ಬೆಳೆ ಹಾನಿ ಆಗಿದೆ ಅನ್ನೋದು ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. SDRF ನಾರ್ಮ್ಸ್ ಪ್ರಕಾರ ಪರಿಹಾರ ಬರುತ್ತೆ ಸ್ವಲ್ಪ ದಿನದಲ್ಲಿ. ಅಂದ್ರೆ ಸರ್ಕಾರ ವಿಶೇಷವಾಗಿ ಪರಿಹಾರವನ್ನ ಕೊಡಬೇಕು ಅಂತ ಏನಾಗಿತ್ತು, ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಹೊರತು ಇವತ್ತು ಕೂಡ ಅದು ₹1 ಬಂದಿಲ್ಲ. ಸೊ ಈ ದೃಷ್ಟಿಯಿಂದ ಗೌರವ ಕೃಷ್ಣ ಬೈರೇಗೌಡರು, ನಮ್ಮ ಕೃಷಿ ಮಂತ್ರಿಗಳು ಸ್ವತಃ ಅವರೇ ಬಂದಿದ್ರು. ನಾವು ಕೂಡ ಎಲ್ಲರದ್ದು ಕೂಡ ವೀಕ್ಷಣೆ ಮಾಡಿದ್ವಿ. ಸೊ ಈ ದೃಷ್ಟಿಯಿಂದ ಏನೇನು ಆಗಿದೆ, ಪ್ರೋಗ್ರೆಸ್ ಏನಾಗಿದೆ, ಇನ್ನೇನು ಆಗಬೇಕು, ಇದು ಒಂದು ಹಂತದ ಮೀಟಿಂಗ್. ಇದು ಒಂದು. ಎರಡನೇದು, ವಿಶೇಷವಾಗಿ ರಾಜ್ಯದಲ್ಲಿ ಯಾವುದೇ ಲಿಫ್ಟ್ ಇರಿಗೇಷನ್ ಏತ ನೀರಾವರಿಗಳು ಕೆಲಸ ಮಾಡಿದ್ರೆ ಈ ಜೂನ್ ಇಂದ ಅಪ್ ಟು ನವೆಂಬರ್ ವರೆಗೂ ಕೂಡ ನೀರನ್ನ ಪಂಪ್ ಮಾಡಲಿಕ್ಕೆ ಅಧಿಕೃತವಾಗಿ ಅವಕಾಶಗಳು ಇರುತ್ತೆ. ನಮ್ಮ ದೌರ್ಭಾಗ್ಯ ಅಂದ್ರೆ ಈ ಬಾರಿ ನಮಗೆ ಮಳೆ ಇಲ್ಲದೆ ಇರೋದ್ರಿಂದ ಯಾವುದೇ ನದಿಯಲ್ಲಿ ನಮಗೆ ವಿಶೇಷವಾಗಿ ತುಂಗಾ, ಭದ್ರಾ ಅಂಡ್ ಲಿಂಗನಮಕ್ಕಿ, ವಿಶೇಷವಾಗಿ ತುಂಗಾ ಅಂಡ್ ಭದ್ರಾ, ಇದು ಕೆಳಗಡೆಗೆ ಹತ್ತತ್ರ ಸುಮಾರು 25 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದು ಮೈನರ್ ಇರಿಗೇಷನ್ ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ದಂಡಾವತಿ ಇರ್ಬೋದು. ಸುಮಾರು 25ಗಿಂತ ಹೆಚ್ಚಿನ ಲಿಫ್ಟ್ ಇರಿಗೇಷನ್ಸ್ ಇದೆ. ಆದ್ರೆ ಇವತ್ತು ಮೈನರ್ ಇರಿಗೇಷನ್ ಅಂಡರ್ ಬರುವಂತಹ 19 ಲಿಫ್ಟ್ ಇರಿಗೇಷನ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಪಂಪ್ ಸೆಟ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದ್ರೆ ಕೆರೆ ಕಟ್ಟೆಗಳಿಗೆ ಪಂಪಿಂಗ್ ಶುರು ಮಾಡ್ತಾರೆ. ಇದು ಒಂದು. ಆದ್ರೆ ಮೇಜರ್ ಇರಿಗೇಷನ್ ಸಂಬಂಧಪಟ್ಟಂಗೆ ಹತ್ತತ್ರ ಈ 5-6 ಲಿಫ್ಟ್ ಇರಿಗೇಷನ್ ಇಂದ 30-32 ಕೋಟಿ ಕರೆಂಟ್ ಬಿಲ್ ಅನ್ನ ಕಟ್ಟುವಂಥದ್ದು ಬಾಕಿ ಇದೆ. ಕಟ್ಟಲಿಲ್ಲ ಅಂದ್ರೆ ನಾಳೆ ದೇವ್ರದಿಂದ ಸ್ವಲ್ಪ ಮಳೆ ಬಂದ್ರು ಒಂದು ಕೂಡ ಪಂಪಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಪವರ್ ಸಪ್ಲೈ ಇಲ್ಲ. ಹಾಗಾಗಿ ಇವತ್ತು ತೀರ್ಮಾನ ಆಗಿದೆ. ಸ್ವಲ್ಪ ಆದ್ರೂ ಕೂಡ ಹಣವನ್ನು ಪಾವತಿ ಮಾಡಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ, ಮೆಸ್ಕಾಂ ಇಂದ ಕೂಡ ಕ್ಲಿಯರೆನ್ಸ್ ಕೊಡ್ತಾರೆ ಪಂಪಿಂಗ್ ಮಾಡ್ಲಿಕ್ಕೆ, ಅಂದ್ರೆ ಪಂಪ್ ಮಾಡ್ಲಿಕ್ಕೆ ತಯಾರಿ ದೃಷ್ಟಿಯಿಂದ ಈ ಒಂದು ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ. ಮೂರನೇದು, ವಿಶೇಷವಾಗಿ ಇನ್ಶೂರೆನ್ಸ್ ಇಂದ ಈಗ ನೋಡಿ, ನಮಗೆ ಈ ಬಾರಿಯ 2025 ಮೆಕ್ಕೆಜೋಳಕ್ಕೆ 38,474 ಜನ ರೈತರು ಒಟ್ಟು ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ಬಂದಿರೋ ದುಡ್ಡು ಎಷ್ಟು? 2.57 ಕೋಟಿ. ನಮ್ಮ ಜಿಲ್ಲೆಗೆ ಒಟ್ಟು 38,500 ರೈತರಿಗೆ 2.57 ಕೋಟಿ ಮಾತ್ರ ಕ್ಲೈಮ್ ಬಂದಿದೆ. ನಾವು ಕಟ್ಟಿರೋ ಕ್ಲೈಮ್ ಎಷ್ಟು? ರೈತರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 3.8 ಕೋಟಿ ನಾವು ಕಟ್ಟಿರೋದು. ಬಂದಿರೋದು 2.57 ಕೋಟಿ. ಸುಮಾರು 1.25 ಕೋಟಿ ಅಷ್ಟು ನಾವು ಕಟ್ಟಿದ ದುಡ್ಡು ಕೂಡ ಬಂದಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ಕೆಲವು
ನಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಪೂರಕವಾಗಿ ಇರುವಂತಹ ಕೆಲವು ವಿಚಾರಗಳಿಂದ ಎವರೇಜ್ ಸರಾಸರಿ ಲಾಸ್ಟ್ 7 ಇಯರ್ಸ್ ಎವರೇಜ್ ತೆಗೆದುಕೊಳ್ಬೇಕು, ಅದರಲ್ಲಿ ಅತ್ಯಂತ ಕಮ್ಮಿ ಏನಿದೆ ಅದನ್ನು ತೆಗೆದುಕೊಳ್ಬೇಕು. ಇದರಿಂದ ನಮಗೆ ಕೆಲವು ಈ ರೀತಿಯಂತ ಕ್ರೈಟೇರಿಯಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಏನೇನು ತಿದ್ದುಪಡಿಗಳನ್ನ ಮಾಡಬೇಕು, ಟರ್ಮ್ ಶೀಟ್ ಅನ್ನ ಏನ್ ಮಾಡಬೇಕು, ಅದ್ರಲ್ಲಿ ಏನೇನು ತಿದ್ದುಪಡಿ ಆಗಬೇಕು ಆ ವಿಚಾರವನ್ನು ಕೂಡ ಇಟ್ಕೊಂಡು ಚರ್ಚೆ ಮಾಡುವಂತ ಪ್ರಯತ್ನ ಆಗಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲೇನೋ ಏನೋ ಒಂದೊಂದು ಸಮಸ್ಯೆ, ಒಂದು ಪರಿಸರದ ಮೇಲೆ ದೊಡ್ಡ ಒಂದು ಸಮಸ್ಯೆಯಾಗಿ ಮಳೆ ತುಂಬಾ ಕಮ್ಮಿ ಆಗ್ಬೋದು ಅಂತೇಳಿ ಸೂಚನೆಗಳು ನಮ್ಮ ಕಣ್ಮುಂದಿರೋದ್ರಿಂದ ಇದಕ್ಕೆ ಯಾವ ರೀತಿ ನಮ್ಮ ಜಿಲ್ಲೆ ತಯಾರಿರಬೇಕು, ಮಲೆನಾಡು ತಯಾರಿ ಇರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ದಿಶಾ ಸಮಿತಿಯ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀವಿ. ನೋಡೋಣ, ಅಧಿಕಾರಿಗಳು ಕೂಡ ಒಳ್ಳೆ ರೀತಿ ಸ್ಪಂದನೆ ಮಾಡಿದ್ದಾರೆ. ರಿಸಲ್ಟ್ ಸಿಗಬೇಕು. ಸಂಬಂಧಪಟ್ಟಂತ ನಾನು ಕೂಡ